ಗೈಸ್ ವಿಷಯ ಏನಪ್ಪ ಅಂದರೆ ಈಗ ತಾನೇ ನಾನು ಕಾಂತಾರ ಮೂವಿನ ನೋಡ್ಕೊಂಡು ಬಂದೆ. ಮೂವಿ ಹೇಗಿದೆ, ಯೂಟ್ಯೂಬರ್ಸ್ ಹೇಳಿದ್ದೆಲ್ಲ ನಿಜಾನ? ಸೊ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಮೂವಿ ಸ್ಟಾರ್ಟಿಂಗಲ್ಲಿ ಒಂದು 10 ಮಿನಿಟ್ಸು ಆ ಒಂದು ಮೂವಿ ನಿಮಗೊಂಥರ ಥ್ರಿಲ್ ಕೊಡುತ್ತೆ ನೋಡೋಕ್ಕೆ. ಆಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ಹೋಗ್ತಾ 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 ಒಬ್ಬ ರಾಜನ ಕತೆ ಬರುತ್ತೆ. ಆ ರಾಜನ ಕತೆ ನಿಮಗೆ ಸ್ವಲ್ಪ ಬೋರಿಂಗ್ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ಬೋದು. ಹಂಗೆ ಹೋಗ್ತಾ ರಿಷಬ್ ಶೆಟ್ಟಿ ಅವರ ಎಂಟ್ರಿ ಆಗುತ್ತೆ, ನಮ್ಮ ಮೂವಿಯ ಹೀರೋ. ಸೊ ಅದು ಚೆನ್ನಾಗಿದೆ ನೋಡೋಕ್ಕೆ. ಆಮೇಲೆ ಬರುವಂಥ ಸೀನ್ಗಳಲ್ಲಿ ಕಾಮಿಡಿ ತರಿಸೋ ಹಾಗೆ ಮಾಡೋ ಥರ ಹೋಗಿದ್ದಾರೆ, ಬಟ್ ಅದು ತುಂಬ ಜನಕ್ಕೆ ವರ್ಕ್ ಆಗಿಲ್ಲ. ಅದು ಕೆಲವು ಜನಕ್ಕೆ ಆ ಒಂದು ಸೀನ್ಸ್ಗಳನ್ನ ನೋಡಿದಾಗ ನಗು ಬಂದಿರ್ಬೋದೇನೋ, ಬಟ್ ನನಗಂತೂ ಬಂದಿಲ್ಲ. ನನ್ನ ಪ್ರಕಾರ ಒಂದು 10%, 100ರಲ್ಲಿ 10% ಜನಕ್ಕೆ ವರ್ಕ್ ಆಗಿರುತ್ತೆ ಅಷ್ಟೇ. ಅಲ್ಲಿವರೆಗೂ ನನಗೆ ಏನಿದು ಮೂವಿ, ನಾನು ಅಂದ್ಕೊಂಡಿರೋ ಥರ ಇಲ್ವಲ್ಲ, ನಾನು ಅಂದ್ಕೊಂಡಿದ್ದಿದ್ದೆ ಬೇರೆ, ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ ಬೇರೆ. ಸೊ ಹಿಂಗಾಗೋಯ್ತಲ್ಲ ಅಂತ ನನಗೆಲ್ಲೋ ಒಂದು ಕಡೆ ಬೇಜಾರಾಯಿತು ಆ ಸೀನ್ ಆಗೋವರೆಗೂ. ಹಿಂಗೆ ನೋಡ್ತಾ ಇರಬೇಕಾದ್ರೆ ಆಮೇಲೆ ಬಂತು ನೋಡಿ ಒಂದು ಸೀನು, ಇಂಟರ್ವಲ್ ಸೀನು. ಯಪ್ಪ ಏನು ಗುರು ಅದು ಸೀನು, ಇಂಟರ್ವಲ್ ಸೀನು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಇಂಟರ್ವಲ್ ಸೀನು ಬರುತ್ತೆ ಅಂತ. ಅವನಜ್ಜಿ ಏನು ಗುರು ಅದು, ಯಪ್ಪ. ಅವಾಗ ನೋಡಿ ಅಸಲಿ ರಿಷಬ್ ಶೆಟ್ಟಿ ಅವರ ಎಂಟ್ರಿ ಆಗಿದ್ದು, ಆ್ಯಕ್ಚುಲಿ ಅವಾಗ ಎಂಟ್ರಿ ಆಗಿದ್ದು ಅವ್ರದ್ದು. ಆ್ಯಕ್ಚುಲಿ ಇನ್ನೊಂದು ಸೀನ್ ಇದೆ, ಇದ್ರ ಬಗ್ಗೆ ಹೇಳೋದು ಮರ್ತೋದೆ. ಈ ಹಿಂದೆ ಇಂಟರ್ವಲ್ಗೆ ಹಾಕೋ ಮುಂಚೆ ಒಂದು ರಥದ ಸೀನ್ ಇದೆ, ಅದು ಚೆನ್ನಾಗಿದೆ, ಅದು ಓಕೆ. ಇನ್ನು ನೆಕ್ಸ್ಟ್ ಬರೋದೇ ಸೆಕೆಂಡ್ ಹಾಫಲ್ಲೂ ಕೂಡ ನಿಮಗೆ ಸ್ವಲ್ಪ ಬೋರಿಂಗ್ ಆಗ್ಬೋದು. ಯಾಕಂದರೆ ಆ ರಾಜನ ಕತೆ ಹೇಳುವಾಗ, ಆ ರಾಜನ ಒಂದು ಸೀನ್ ಬಂದಾಗ ಸ್ವಲ್ಪ ಎಲ್ಲೋ ಬೋರ್ ಹೊಡೆಯುತ್ತಾ ಅಂತ ಅನ್ನಿಸ್ಬೋದು ನಿಮಗೆ. ಸೆಕೆಂಡ್ ಹಾಫಲ್ಲಿ ನಿಮಗೆ ಆ ಥರ ಒಂದು 20 ಮಿನಿಟ್ಸ್ ನಿಮಗೆ ಅನ್ನಿಸ್ಬೋದು. ಆಮೇಲೆ ಎಂದಿನಂತೆ ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ, ರಾಜ ಮತ್ತು ಬುಡಕಟ್ಟು ಜನಾಂಗ ಏನಿರುತ್ತೆ ಅವರ ನಡುವೆ. ಆಮೇಲೆ ನಿಮಗೆ ಒಂದು ಕ್ಲೈಮ್ಯಾಕ್ಸ್ ಥರ ನಿಮಗೆ ಬರುತ್ತೆ. ಕಾಂತಾರ ಚಾಪ್ಟರ್ 2 ಅಲ್ಲಿ ಏನಿತ್ತು ಅದೇ ಥರದ ಒಂದು ಕ್ಲೈಮ್ಯಾಕ್ಸ್ ನಿಮಗೆ ಇದರಲ್ಲೂ ನೋಡೋಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಅದನ್ನೇ ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡೆ. ಕಾಂತಾರ ಚಾಪ್ಟರ್ 2 ಅಲ್ಲಿ ಯಾವ ಥರ ಕ್ಲೈಮ್ಯಾಕ್ಸ್ ಇತ್ತು ಅದೇ ಥರ ಒಂದು ಕ್ಲೈಮ್ಯಾಕ್ಸ್ನ ಇಲ್ಲೂ ಮೋಸ್ಟ್ಲಿ ಇಟ್ಟಿರ್ಬೋದು ಅಂತ ನಾನು ಅದನ್ನೇ ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಕೊಡ್ತಾರೆ ನೋಡಿ ರಿಷಬ್ ಶೆಟ್ಟಿ ಅವರು ಟ್ವಿಸ್ಟು. ಅಲ್ಲಿಂದ ಯಾವ ಮೂವಿ ನೋಡ್ತಾ ಇದ್ದೀವಾ ಇಲ್ಲ ಏನು ನೋಡ್ತಾ ಇದ್ದೀವಿ ಅನ್ನೋದೇ ನಮಗೆ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ. ಆಮೇಲೆ ಅಂದ್ಕೊಂಡೆ ಗಾಯ್ಸ್, ಯಾವ್ದು ಗುರು ಇದೆಲ್ಲ ಐಡಿಯಾ, ಯಾವ್ದು ಗುರು ಇದೆಲ್ಲ ಸೀನ್ಸು, ಹೆಂಗ್ ಗುರು ಇದೆಲ್ಲ ಬಂತು ರಿಷಬ್ ಶೆಟ್ಟಿ ಅವ್ರಿಗೆ ತಲೆಗೆ ಅನ್ನೋದೇ ಇವಾಗಲೂ ಕೂಡ ನನಗೆ ಆಶ್ಚರ್ಯ. ಇನ್ನು ನೆಕ್ಸ್ಟ್ ಬರೋವಂಥ ಅಸಲಿ ಕ್ಲೈಮ್ಯಾಕ್ಸು ಗಾಯ್ಸ್, ಆ್ಯಕ್ಟಿಂಗ್ ಅಂತೂ ಮಾಡಿಲ್ಲ ಅವರು ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಅವ್ರು ಮಾಡೇ ಇಲ್ಲ ಅದನ್ನು. ಏನು ಆ ಒಂದು ಕ್ಲೈಮ್ಯಾಕ್ಸು ರಿಷಬ್ ಶೆಟ್ಟಿ ಅವರಂತೂ ಮಾಡಿರಲ್ಲ ನನ್ನ ಪ್ರಕಾರ. ಅದು ಮಾಡಿರೋದು ರಿಷಬ್ ಶೆಟ್ಟಿ ಅವರಲ್ಲ, ರಿಷಬ್ ಶೆಟ್ಟಿ ಅವರ ಬದಲಾಗಿ ನಿಜವಾಗಿಯೂ ದೈವವೇ ಬಂದು ಇಲ್ಲಿ ಆ ಥರ ಮಾಡಿರ್ಬೋದೇನೋ ಅಂತ ಅನ್ಸೋದಂತೂ ಸತ್ಯ. ಅಪ್ಪ ಅದಂತೂ ಈಗಲೂ ಕೂಡ ಕಣ್ಣು ಮುಂದೆನೇ ಇದೆ ಆ ಒಂದು ಸೀನು. ಆ ರಿಷಬ್ ಶೆಟ್ಟಿ ಅವರಂತೂ ಅದೇ ಹೇಳ್ತೀನಲ್ಲ, ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಲೆವೆಲ್ಲು ಆ್ಯಕ್ಟಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಏನಾದರೂ ಇದ್ದರೆ ಅದು ರಿಷಬ್ ಶೆಟ್ಟಿ ಅವರೇ. ಈ ಲೆವೆಲ್ಲು ಯಪ್ಪ. ಶಿವ ನಿಜವಾಗ್ಲೂ ಶಿವತಾಂಡವ ಮಾಡಿದಾಗ ಹೆಂಗಿರುತ್ತೆ ಅಂತ ಈ ಒಂದು ಕ್ಲೈಮ್ಯಾಕ್ಸ್ನ ಮುಖಾಂತರ, ಕಾಂತಾರ ಚಾಪ್ಟರ್ 1 ಕ್ಲೈಮ್ಯಾಕ್ಸ್ನ ಮುಖಾಂತರ ತೋರಿಸಿದ್ದಾರೆ. ರಿಷಬ್ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಿಜವಾಗ್ಲೂ. ಇನ್ನು ಈಗಿನ ಕಾಲದಲ್ಲಿ ನಮ್ಮ ಕನ್ನಡದಲ್ಲಿ ರಿಷಬ್ ಶೆಟ್ಟಿ ಅವ್ರ ಥರ ಡೈರೆಕ್ಟರ್ಸ್ ಇರೋದು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಇನ್ನು ಯಾರ್ಯಾರು ಇನ್ನೂ ಥಿಯೇಟ್ರಲ್ಲಿ ಇನ್ನೂ ನೋಡಿಲ್ಲ, ದಯವಿಟ್ಟು ನೋಡಿ. ಕಾಂತಾರ ಚಾಪ್ಟರ್ 1 ಕಣ್ಣು ಮುಚ್ಕೊಂಡು ಹೋಗಿ ನೋಡಿ, ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಈ ಒಂದು ಮೂವಿನ ಗ್ಯಾರಂಟಿ ನೀವು ನೋಡಲೇಬೇಕು. ಸೊ ಈ ಥರ ಹೇಳ್ತಾ ನನ್ನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್.